ಮಾನ್ಯ ಸಭಾಪತಿಗಳೇ, ಶಿವಮೊಗ್ಗ ಸರ್ವೆ ನಂಬರ್ 340 357 ಸಂಬಂಧಪಟ್ಟಂತೆ ನಗರ ಪ್ರಾಧಿಕಾರದ ವಸತಿಯಿಂದ ಆಗಿರ್ತಕ್ಕಂಥ ಭೂಸ್ವಾಧೀನದ ಬಗ್ಗೆ ಈಗಾಗಲೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಸನ್ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಭಾಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು 1984 ಇದು ಭೂಸ್ವಾಧೀನ ಆಗಿರ್ತಕ್ಕಂಥದ್ದು. ಮತ್ತು 87ರಲ್ಲಿ ಅಂತಿಮ ಅಧಿಸೂಚನೆ ಮಾಡಿ 95ರಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ. 2024ಕ್ಕೆ ನಿವೇಶನ ಹಂಚಿಕೆಗೆ ಈ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ಅರ್ಜಿಗಳನ್ನ ಕರೆದಿದ್ದಾರೆ. ಸನ್ಮಾನ್ಯ ಸಚಿವರು ಹೇಳಿದ್ರು ಇದು ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ ಅಂತೇಳಿ. ಹಲವಾರು ಪ್ರಕರಣಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಹಲವಾರು ತೀರ್ಪುಗಳನ್ನ ಕೊಟ್ಟಿದೆ. ಈ ಥರದ ಪ್ರಕರಣಗಳಲ್ಲಿ ವಯಾ ಮೀಡಿಯಾ ನೆಗೋಸಿಯೇಷನ್ ಮಾಡಿ ಭೂಮಾಲೀಕರನ್ನ ಕರೆದು ಅವ್ರ ಜೊತೆ ಒಂದು ಹೊಂದಾಣಿಕೆಯನ್ನು ಮಾಡ್ಕೋಬೇಕು, ಅಂದರೆ ಅಮಿಕಬಲ್ ಸೆಟಲ್ಮೆಂಟ್ಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನ ಹಲವಾರು ಪ್ರಕರಣಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ತೀರ್ಪನ್ನು ಕೊಟ್ಟಿದೆ. ಮಾನ್ಯ ಸಚಿವರು ಇದನ್ನು ಗಮನಿಸಿದ್ದಾರೆ ಅನ್ಕೋತೀನಿ. ಈ ಪ್ರಕರಣದಲ್ಲಿ ನ್ಯಾಯಾಲಯದ ಪ್ರಕರಣಗಳು ಏನೇ ಇದ್ರೂ ಸಹ ಸರ್ಕಾರ ಸ್ವಲ್ಪ ಇಚ್ಛಾಶಕ್ತಿಯನ್ನು ಪ್ರಕಟಿಸಬೇಕಾಗತ್ತೆ. ಅಂದರೆ ಅಲ್ಲಿ ಏನೋ ಜಮೀನನ್ನು ಕಳ್ಕೊಂಡಿದ್ದಾರೆ, ಆ ರೈತರ ಪರವಾಗಿ ಸ್ವಲ್ಪ ಅನುಕಂಪದ ರೀತಿಯಲ್ಲಿ ಅವರು ಈಗಾಗಲೇ ನಾವು ಸೈಟ್ ಅವರು ಕೊಡೋ ಪ್ರಯತ್ನ ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಿದರೆ, ಇವತ್ತಿನ ಮಾರ್ಕೆಟ್ಗೆ ಅನುಗುಣವಾಗಿ ಈಗಾಗಲೇ 84ರಲ್ಲಿ ಅಕ್ವೈರ್ ಆಗಿರ್ತಕ್ಕಂಥದ್ದು, ಇವತ್ತು 2025 ಇವತ್ತಿಗೆ ಹೋಲಿಕೆ ಮಾಡಿದ್ರೆ ಜಮೀನಿನ ದರಗಳು 10 ಪಟ್ಟು 20 ಪಟ್ಟು ಜಾಸ್ತಿ ಆಗಿದೆ. ಇವು 84ರಲ್ಲಿ ಕಾಂಪನ್ಸೇಷನ್ ಕೊಡ್ತೀವಿ ಅಂದರೆ ಅದು ಅಷ್ಟು ಪಾರದರ್ಶಕವಾಗಿ ಇರೋದಿಲ್ಲ. ಹಾಗಾಗಿ UPA ಸರ್ಕಾರನೇ 2013ರಲ್ಲಿ ಕೇಂದ್ರದಲ್ಲಿ ಈ ಪಾರದರ್ಶಕ ಕಾಯ್ದೆಯನ್ನು ತಂದಿರತಕ್ಕಂಥದ್ದು. ನಾನು ಸರ್ಕಾರಕ್ಕೆ ಮನೆ ಸಚಿವರಿಗೆ ವಿನಂತಿ ಮಾಡ್ತೇನೆ, ನೀವು ವಯಾ ನೆಗೋಸಿಯೇಷನ್ ಪ್ರಕರಣ ಏನೇ ಇದ್ರೂ ಸಹ ರೈತರು ಒಪ್ಕೋತಾರೆ, ಕರೆದುಬಿಟ್ಟು ವಯಾ ನೆಗೋಸಿಯೇಷನ್ನು ಅವ್ರಿಗೆ ಕನಿಷ್ಠ 1 ಎಕರೆಗೆ 4800 ಅಡಿ ನಿವೇಶನ ಮತ್ತು ಇವತ್ತಿನ ಮಾರುಕಟ್ಟೆ ದರಕ್ಕೆ ಅನುಗುಣವಾಗಿ ಪರಿಹಾರ ಕೊಡಬೇಕು ಅಂತೇಳಿ ನಾನು ಮನೆ ಸಚಿವರಲ್ಲಿ ವಿನಂತಿ ಮಾಡ್ತೇನೆ. ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ಭಾಳಷ್ಟು ವರ್ಷಗಳಿಂದ ಇದ್ದಂಥ ಈ ಸಮಸ್ಯೆ ಇದು ಮಾನ್ಯ ಸಭಾಪತಿಗಳೇ ಮಾನವೀಯತೆ ಬಿಟ್ಟು ಬೇರೆ ಭಾಳಷ್ಟು ವರ್ಷಗಳಿಂದ ಇದ್ದಂಥ ಈ ಸಮಸ್ಯೆ ಇದು ಮಾನ್ಯ ಸಭಾಪತಿಗಳೇ ಮಾನವೀಯತೆ ಬಿಟ್ಟು ಬೇರೆ ನೀವು ರೂಲ್ಸು ರೆಗ್ಯುಲೇಷನಲ್ಲಿ ಮಾಡೋಕ್ಕೆ ಹೋದರೆ ಇದನ್ನು ಮಾಡೋಕ್ಕಾಗಲ್ಲ. ಸಚಿವರಿಗೆ ಅವ್ರದ್ದು ಈ ಒಂದು ಏನೋ ಜಾಗಗಳು ಅದನ್ನು ಡೆವಲಪ್ ಮಾಡಿ ಅದನ್ನು ಯಾವ ರೀತಿ ಇವತ್ತು ಡೆವಲಪ್ ಮಾಡಾದ್ಮೇಲೆ ಅದರಿಂದ ಬರೋವಂಥ ಪ್ರೈಸು ಅವರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಮಾನ್ಯ ಸಚಿವರೇ ಬಲ್ಕೀಶ್ ಬಾನು ಅವರು ರಮೇಶ್ ಬಾಬು ಅವರು ಹೇಳ್ದಂಗೆ ನಾವೊಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಮಾನ್ಯ ಸಭಾಪತಿಗಳೇ. ಈಗ ನಾವು ಸೇಲಬಲ್ ನಾವು ಅರ್ಬನ್ ಡೆವಲಪ್ಮೆಂಟಿಂದ ಅದನ್ನು ಕೊಟ್ಟರೆ ಇವತ್ತಿನ ಪ್ರೈಸಲ್ಲಿ ಅಕ್ಕಪಕ್ಕ 3000 ರೂಪಾಯಿ ಇದ್ದರೆ ಅದನ್ನು 1000 ರೂಪಾಯಿ ಕೊಟ್ಟರೆ ನಿಮಗೆ ಸುಮಾರು 63 ಕೋಟಿ ಲಾಭ ಬರುತ್ತೆ. ಅರ್ಬನ್ ಡೆವಲಪ್ಮೆಂಟಿಗೆ 63 ಕೋಟಿ ಹೆಂಗಿತ್ತು? ಯಾಕಂದರೆ 41 ವರ್ಷದ ಹಿಂದೆ 42 ವರ್ಷದ ಹಿಂದೆ ಆಗಿರೋವಂಥದ್ದು. ಅವಾಗ ಯಾವ ಪರಿಹಾರನೂ ಸಿಕ್ಕಿಲ್ಲ ಅವರಿಗೆ. ಅತ್ಯಂತ ಹೆಚ್ಚು ಅಲ್ಪಸಂಖ್ಯಾತರ ಇರೋವಂತಹ ಜಾಗ ಅದು. ಆ ಜಾಗದಲ್ಲಿರುವಂಥ ರೈತರು ಇವತ್ತು ಕಳ್ಕೊಂಡು 4800 ಅಡಿಗೆ ಅವರು ನಮ್ಮಲ್ಲಿ ಕೈ ಬಿಡ್ತಾ ಇರೋವಂಥದ್ದು. ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಮಧ್ಯದಲ್ಲಿ ನ್ಯಾಯಾಲಯದ್ದು ಆಮೇಲೆ ನಮ್ಮ ಸೂಡಾಯಿಂದ ಅವ್ರ ಜೊತೆ ನೆಗೋಸಿಯೇಷನ್ ಆದಾಗ ಕೂತು ಅದನ್ನೆಲ್ಲ ಸರಿಪಡಿಸಿ ಇದನ್ನು ನಾವು ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನು ಸೈಟ್ಗಳನ್ನು ಮಾರಿದ್ರೆ ನಮಗೆ ಅರ್ಬನ್ ಡೆವಲಪ್ಮೆಂಟಿಗೆ 63 ಕೋಟಿ ನಾನು ಭಾಳ ಮಿನಿಮಮ್ ವ್ಯಾಲ್ಯೂ ಹಾಕಿರೋದು. 1000 ರೂಪಾಯಿ ಮಿನಿಮಮ್ ವ್ಯಾಲ್ಯೂ ಹಾಕಿರೋದು. ನೀವು 1000 ರೂಪಾಯಿಗೆ ಅಲ್ಲಿ ಅರ್ಬನ್ ಡೆವಲಪ್ಮೆಂಟಿಂದ ಯಾರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೊಡಬೇಕು ಅಂತಿದ್ರೆ ಅದನ್ನು ಕೊಟ್ಟರೆ 63 ಕೋಟಿ ಲಾಭ ಆಗುತ್ತೆ. ಇದಕ್ಕೆ ಕಾನೂನು ಇದನ್ನು ಬಿಟ್ಟು ಕ್ಯಾಬಿನೆಟ್ಟು CM ಮಾನವೀಯತೆ ಇದನ್ನು ಇಟ್ಕೊಂಡು ಮಾನ್ಯ ಸಚಿವರು ಮನಸ್ಸು ಮಾಡಿದ್ರೆ ಅಲ್ಲಿರುವಂಥ ಹಲವಾರು ರೈತರಿಗೆ ನ್ಯಾಯ ಒದಗಿಸೋವಂಥದ್ದಾಗುತ್ತೆ. ದಯಮಾಡಿ ಸಚಿವರು ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಯಾಕಂದರೆ ತುಂಬ ಜನ ಹಲವಾರು ಬಾರಿ ಓಡಾಡಿದ್ದಾರೆ. ಹಿಂದಿನ ಸರ್ಕಾರಗಳು ನಮ್ಮ ಸರ್ಕಾರಗಳಿದ್ದಾಗಲೂ ಬಂದಿದೆ. ಈಗ ಕಳೆದ 2.5 ವರ್ಷದಿಂದನೂ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ದಯಮಾಡಿ ಸಚಿವರು ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಸಚಿವರು ಸಭಾಪತಿ ಅಲ್ಲ ಇದು ಒಂದು ಸರ್ ಈಗ ಒಂದು ಅವರಿಗೆ ತಪ್ಪ ಅರಿವು ಆದ್ಮೇಲೆ ಒಂದು ರೆಸಲ್ಯೂಷನ್ ಮಾಡಿ ಕಳಿಸ್ತಾರೆ. ಅಲ್ಲ ಸರ್ ಇಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಹೇಗಾಗ್ತಾ ಇದೆ ಅಂತ ಸರ್ ಮಾನ್ಯ ಸಭಾಪತಿ ಇದೆ ಇದು
ಸ್ಟೇಟ್ ಲೆವೆಲ್ ಅಂತ ಸರ್ ಸಭಾಪತಿ ಇದೆ. ಆಮೇಲೆ ಕೇಳಿ ಏನಮ್ಮ ನೀನು ಶುರು ಮಾಡಿ. ಮಾನ್ಯ ಸಭಾಧ್ಯಕ್ಷರ, ಈ ಲೇಔಟ್ ಮಾಡಿದವಾಗ ಇದು ಅಧಿಸೂಚನೆ ಹೊಡೆದವಾಗ ನನಗೆ 10 ವರ್ಷ ವಯಸ್ಸು ಸಭಾಧ್ಯಕ್ಷರ. 40 ವರ್ಷದ ಎರಡು ವರ್ಷ ಆದಮೇಲೆ ಇವ್ರಿಗೆ ಜ್ಞಾನೋದಯ ಆಗೈತೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಸಭಾಧ್ಯಕ್ಷರ. ಭಾಳಷ್ಟು ಜನ MLAಗಳಿದ್ರು, MLCಗಳಾದರು. ಇವತ್ತಿನ ದಿನ ಬಲ್ಕೀಶ್ ಬಾನು ಅವರು ಸರ್ಕಾರದ ದುಡ್ಡು ಸಭಾಧ್ಯಕ್ಷ, ನನ್ನ ಸ್ವಂತ ದುಡ್ಡಲ್ಲ ಸಭಾಧ್ಯಕ್ಷ ತೆಗೆದುಕೊಡ್ಲಿಕ್ಕೆ. ಇದಕ್ಕೆ ಆ್ಯಕ್ಟ್ ಇದೆ ಸಭಾಧ್ಯಕ್ಷ, ಕಾನೂನಿದೆ, ಡಿಪಾಸಿಟ್ ಮಾಡಿದೆ ಇಲಾಖೆ. ಮತ್ತು ಅವ್ರು ಹೇಳ್ತಾರೆ ಕಿತ್ಕೊಳಕ್ಕೆ ನೀವು ಯಾರು ಅಂತ ಹೇಳ್ತಾರೆ. ಕಿತ್ಕೊಂಡು ನಾವ್ಯಾರು ಸೈಟ್ ತಗೋತಾ ಇಲ್ಲ ಸಭಾಧ್ಯಕ್ಷ. ಯಾವ MLCಗಳು, MLAಗಳು, ಮಿನಿಸ್ಟರ್ಸ್ ಯಾರು ಸೈಟ್ ತಗೊಳಕ್ತಾ ಇಲ್ಲ ಸಭಾಧ್ಯಕ್ಷ. ನಗರಾಭಿವೃದ್ಧಿ ಇಲಾಖೆದು ಸೈಟ್ ಮಾಡುವಂಥ ಉದ್ದೇಶ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ ಸೈಟ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಸಭಾಧ್ಯಕ್ಷ. ಅದರಲ್ಲೇನು ಲಾಭ ಅನ್ನೋ ಪ್ರಶ್ನೆ ಇಲ್ಲ ಸಭಾಧ್ಯಕ್ಷ. ಇನ್ನು ನೋ ಪ್ರಾಫಿಟ್ ನೋ ಲಾಸ್ ಸಭಾಧ್ಯಕ್ಷ. ನಮ್ದು ಅರ್ಬನ್ ಡೆವಲಪ್ಮೆಂಟ್ ₹1 ಯಾವತ್ತೂ ಲಾಭ ಮಾಡಲೇ ಇಲ್ಲ ಸಭಾಧ್ಯಕ್ಷ. ಇನ್ನು ಸರ್ಕಾರದಿಂದ ಅನುದಾನಗಳು ತಗೊಂಡು ನಾವು ಲೇಔಟ್ಗಳು ಕೊಡೋದು ಸಭಾಧ್ಯಕ್ಷ. ಈ ಥರ ಸಾವಿರಾರು ಎಕರೆ ಈ ರಾಜ್ಯದಲ್ಲಿ ಲಕ್ಷಾಂತರ ಸೈಟ್ಗಳನ್ನು ಅರ್ಬನ್ ಡೆವಲಪ್ಮೆಂಟ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಮತ್ತು ಆಲ್ರೆಡಿ ದುಡ್ಡು ಹಣವನ್ನು ಕಟ್ಟಿದ್ದೀವಿ, 20 ಲಕ್ಷ ಚಿಲ್ಲರೆ ಸಭಾಧ್ಯಕ್ಷ. ಕೋರ್ಟಿಗೆ ಕಟ್ಟಾಗೈತೆ, ಹೈಕೋರ್ಟಲ್ಲಿ ಸೋಲಾಗೈತೆ. ಆ ಕೋರ್ಟು ಆಜ್ಞೆ, ಆ ಕೋರ್ಟು ಎಲ್ಲನೂ ಮೀರ್ಬಿಟ್ಟು ಇವತ್ತು ಸದಸ್ಯರು ನೀವು ದುಡ್ಡು ಕೊಟ್ಬಿಡಿ, ನೀವು ಸೈಟ್ ಕೊಟ್ಬಿಡಿ ಅಂತ ಎಲ್ಲಿಂದ ತಂದು ಕೊಡೋದು ಸಭಾಧ್ಯಕ್ಷ? ಕಾನೂನು ಇಲ್ವಾ ಅದಕ್ಕೆ? ಕಾನೂನು ಇಲಾಖೆ ಉಳಿಬೇಕೋ ಬೇಡ ಸಭಾಧ್ಯಕ್ಷ? ಮತ್ತು ನಾನು ಕೋರ್ಟ್ಗೆ ಹೋಗ್ಲ ಹಂಗಾದ್ರೆ? ಇದೇನಾದರೂ ಇದು ವಿರುದ್ಧವಾಗಿ ಯಾರಾದರೂ ಮುಂದೆ ಯಾರಾದರೂ ಕೇಸ್ ಮಾಡಿದ್ರೆ ಯಾರು ಬಲ್ಕೀಶ್ ಬಾನವ್ರು ಬಂದು ನಾನು ಸೇವ್ ಮಾಡ್ತಾರಾ ಸಭಾಧ್ಯಕ್ಷ? ದಯವಿಟ್ಟು ಇದನ್ನು ತಾವು ಗಮನ ಇಟ್ಟು ತಾವು ನಿರ್ಧಾರ ಮಾಡಬೇಕು ಸಭಾಧ್ಯಕ್ಷ. ಇವತ್ತು ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಇದ್ದಾರೆ, ಮತ್ತು KIDB ನಮ್ಮ ಸಚಿವರು ಇಲ್ಲೇ ಇದ್ದಾರೆ. ಸಾವಿರಾರು ಎಕರೆ MB ಪಾಟೀಲ್ ಸಾಹೇಬ್ರು ಇದ್ದಾರೆ. ಈ ಎಲ್ಲ ಇಲಾಖೆಗಳಲ್ಲಿ ಸಾವಿರಾರು ಎಕರೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಎಲ್ಲಕ್ಕೂ ನ್ಯಾಯಯುತವಾಗಿ ಬಡವ್ರಿಗೆ ಅನುಕೂಲ ಮಾಡಬೇಕು ಅಂತಲೇ ನಮ್ಮ ಇಲಾಖೆಗಳಿರೋದು ಸಭಾಧ್ಯಕ್ಷ. ಈಗ ಇಂಡಸ್ಟ್ರಿಗಳು ಇಲಾಖೆ, ಇಂಡಸ್ಟ್ರಿ ಮಿನಿಸ್ಟ್ರದ ಕೆಲಸ ಏನು ಅಂದರೆ ಸೈಟ್ಗಳು ಮಾಡಿ ಫ್ಯಾಕ್ಟ್ರಿಗಳು ಬಂದು ರಾಜ್ಯ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ. ರೆವಿನ್ಯೂ ಅವರು ಸೈಟ್ಗಳು ತಗೊಂಡು ಬಡವರಿಗೆ ಹಂಚಬೇಕು ಅಂತ. ಅದೇ ಥರ ಇಲ್ಲಿದ್ದಂಥ ಜಮೀನುಗಳನ್ನು ತಗೊಂಡು ಅಲ್ಲಿ ಸಾರ್ವಜನಿಕರಿಗೆ ಕೊಡಬೇಕು ಅಂತ ನಮ್ಮದು ಉದ್ದೇಶ ಸಭಾಧ್ಯಕ್ಷ. ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಸಭಾಧ್ಯಕ್ಷ. ಕಾನೂನಿನ ಮುಂಚೆ ಏನಾದರೂ ಇವರು ಮೂವ್ ಮಾಡಿ ರೈತರುಗಳು ಕಾಂಪ್ರಮೈಸ್ ಬಂದರೆ ಏನಾದರೂ ಮಾಡ್ಬೋದಾಗಿತ್ತೇನೋ, ನನಗೆ ಅದು ಗೊತ್ತಿಲ್ಲ ಸಭಾಧ್ಯಕ್ಷ. ಆದರೆ ಹೈಕೋರ್ಟ್ ಆರ್ಡ್ರ್ ಆಗಿದೆ ಸಭಾಧ್ಯಕ್ಷ. ಹೈಕೋರ್ಟ್ ಆರ್ಡ್ರ್ ಆದಮೇಲೆ ದುಡ್ಡು ನೀವು ತುಂಬಿ ಅಂತ ಹೇಳಿ ಕೋರ್ಟಿಗೆ ತುಂಬಿದ ಮೇಲೆ ಮತ್ತೆ 42 ವರ್ಷಗಳ ನಂತರ ತಗೊಂಬಂದು ಇದಕ್ಕೆ ಸೈಟ್ ಕೊಡಿ, ಜಾಗ ಕೊಡಿ ಅಂತ ಹೇಳಿದ್ರೆ ಇದಕ್ಕೆ ಅವಕಾಶ ಇಲ್ಲ ಸಭಾಧ್ಯಕ್ಷ. ದಯವಿಟ್ಟು ಇದನ್ನು ತಾವು ಗಮನಿಸಬೇಕಾಗಿ ಕೇಳ್ಕೊತೀನಿ ಸರ್. ಮಾನ್ಯ ಸಭಾಪತಿಯವರೇ, ಒಂದು ನಿಮಿಷ. ಮಾನ್ಯ ಸಭಾಪತಿಯವರೇ, ಒಂದು ನಿಮಿಷ. ಸಭಾಧ್ಯಕ್ಷರೇ, ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ಇದು ಪ್ರಶ್ನೆ ಬಂದು ಇವತ್ತಿನ ದಿವಸ ನಾವು ಕೇವಲ ಮಾನ್ಯತೆ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು. ಕಾರಣ, ಶಿವಮೊಗ್ಗ ಡೆವಲಪ್ಮೆಂಟ್ ಅಥಾರಿಟಿನವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಶಿವಮೊಗ್ಗ ಡೆವಲಪ್ಮೆಂಟ್ ಅಥಾರಿಟಿನವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಈ 60 ಎಕರೆ ಜಮೀನು ಏನಿದೆ, ಈ ರೈತರಿಗೆ ನಾವು 4800 ಅಡಿ ಜಮೀನು ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ಸರ್ಕಾರ ಅನುಮೋದನೆ ಮಾಡಬೇಕು ಅಂಥೇಳಿ ಸರ್ಕಾರಕ್ಕೆ ರೆಸಲ್ಯೂಷನ್ ಕೊಟ್ಟು ಕಳಿಸಿದ್ದಾರೆ. ಈಗ ಇರ್ತಕ್ಕಂಥದ್ದು ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. 1985ರಲ್ಲಿ 60 ಎಕರೆಗೆ 20 ಲಕ್ಷ ರೂಪಾಯಿ. 1985ರಲ್ಲಿ 60 ಎಕರೆಗೆ 20 ಲಕ್ಷ ರೂಪಾಯಿ ಕಟ್ಟಿರ್ತಕ್ಕಂಥದ್ದು. ಆವಾಗ ಆ ರೀತಿ ಬೆಳೆ ಇರ್ತಿರ್ಬೋದು. ರೂಲ್ಸಲ್ಲಿ ರೂಲ್ಸು ಎಲ್ಲ ಕರೆಕ್ಟಾಗಿ ಮಿನಿಸ್ಟ್ರಿ ಹೇಳಿರೋದು ನಾನು ಒಪ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲಿ ಹ್ಯುಮ್ಯಾನಿಟಿ ಕನ್ಸಿಡ್ರೇಷನ್, ಬಡ ಜನಗಳು ಈಗ ತಮ್ಮ ಉದ್ದೇಶನೂ ಅಷ್ಟೇ, ಈ ಜಮೀನು ತಗೊಂಡು ಮತ್ತೆ ಅದನ್ನು ಲೇಔಟ್ ಮಾಡಿ ಇಲ್ಲ ಮನೆಗಳು ಕಟ್ಟಿಸಿ ಬಡ ಜನಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಿಮ್ಮದು ಆಗಿರ್ತದೆ. ಅಲ್ಲಿರ್ತಕ್ಕಂಥ ರೈತರು ತೀರಾ ಬಡವರು.
ಅವ್ರಿಗೆ ಊಟ ಮಾಡಲಿಕ್ಕೆ ಅವಕಾಶ ಇಲ್ಲ, ಡೈಲಿ ವೇಜಸ್. ಸೊ ಹಾಗಾಗಿ ಆ್ಯಸ್ ಎ ಸ್ಪೆಷಲ್ ಕೇಸ್ ನೀವು ಆ ಡೆವಲಪ್ಮೆಂಟ್ ಶಿವಮೊಗ್ಗ ಡೆವಲಪ್ಮೆಂಟ್ ಅಥಾರಿಟಿನವ್ರಿಗೆ ಮಾಡಿರ್ತಕ್ಕಂಥ ರೆಸಲ್ಯೂಷನ್ನು ಅದನ್ನು ನೀವು ದಯವಿಟ್ಟು ಕ್ಯಾಬಿನೆಟ್ಗೆ ತಗೊಂಡೋಗಿ ಒಂದು ಅವಕಾಶ ಮಾಡಿ ಕೊಡಿ ಅಂತ ಮಿನಿಸ್ಟರಲ್ಲಿ ಕೇಳ್ಕೊಳ್ತೀನಿ. ಬಲ್ಕೀಸ್ ಬಾನು. ಸಭಾಪತಿಯವರೇ, ಅದನ್ನು ನಾನು ಹೇಳೋಣ ಅಂತಿದ್ದೆ. ನಮ್ಮ ಮಾನ್ಯ ಹಿರಿಯ ಶಾಸಕರು ಹೇಳಿದ್ರು, ಸಚಿವರು ಹೇಳ್ತಾರೆ ಅಕ್ವೈರ್ ಮಾಡಿದ್ದೆ ನಾವು ಸಾರ್ವಜನಿಕರ ಹೆಸರು. ಅಕ್ವೈರ್ ಮಾಡಿರ್ತಕ್ಕಂಥ ಜನ ಯಾರು ಅಂತಲೂ ಕೂಡ ನಾವು ಪರಿಗಣಿಸಬೇಕಾಗತ್ತೆ. ಕಾನೂನು ನಿಮ್ಮದಿದೆ, ಮಾನವೀಯತೆಯೂ ಇದೆ. ನಾವು ಸರ್ಕಾರ ಕೋರ್ಟಲ್ಲಿ ಹೋಗೋಕ್ಕೆ ಅವರಿಗೆ ಕೋರ್ಟಿನ ಫೀಸ್ ಕೊಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಸರ್. ಅವ್ರು ಕೋರ್ಟಿಗೆ ಹೋಗಿ ಹಂಗೆ ಫೈಟ್ ಮಾಡ್ತಾರೆ. ಯಾರೋ ಅವ್ರ ಪರವಾಗಿ ಪರದೇಶಿ ಒಬ್ಬ ವಕೀಲ ಹಾಕ್ದ ಸರಿಯಾದ ರೀತಿಯಲ್ಲಿ ಅವನು ಅವ್ರ ಕಡೆ ಕೈ ಜೋಡಿಸ್ಕೊಂಡು ಇದು ಕೋರ್ಟಲ್ಲಿ ಕೇಸ್ ಸೋಲಾಯಿತು ಸರ್. ಇವರು ಅರ್ಬನ್ ಡೆವಲಪ್ಮೆಂಟಿಂದ ನಮ್ಮ ಸೂಡದಿಂದ ಲೆಟರ್ ಬರೀತಾರೆ ಇವರಿಗೆ, ಈ ಥರ ನಾವು ಒಪ್ಕೊಳ್ತಾ ಇದ್ದೀವಿ, ನಾವು ಮಾಡಿಬಿಟ್ಟಿದ್ದೀವಿ ತಪ್ಪು, ನಾವು ರೆಸೊಲ್ಯೂಷನ್ ಮಾಡ್ತಾ ಇದ್ದೀವಿ, ರೆಸೊಲ್ಯೂಷನ್ ಕಾಪಿರಿ ತೋರಿಸ್ತೀನಿ ಸರ್ ನಿಮಗೆ, ನಾವು ಇವರಿಗೆ ನ್ಯಾಯ ಕೊಡ್ತೀವಿ. ಈಗ ನಮ್ಮ ಅರುಣ್ ಅವ್ರು ಹೇಳೋ ಹಾಗೆ ನಮಗೆ ಲಾಸ್ ಆಗಲ್ಲ, ನಾವು ಉಚಿತವಾಗಿ 4800 ಅಡಿ ಅವರಿಗೆ ಜಾಗನೂ ಕೊಡ್ತೀವಿ ಮತ್ತು ಕೊಟ್ಟಿದ್ದಕ್ಕಂಥ ಪರಿಹಾರನೂ ಕೊಡ್ತೀವಿ, ನೀವು ಅಪ್ರೂವಲ್ ಕೊಡಿ ಅಂದರೆ ಸರ್ ನಾನೇ 8-10 ಲೆಟರ್ಸ್ ಬರೆಸಿದ್ದೀನಿ. ಇಲ್ಲಿಂದ ಲೆಟರ್ ಹೋಗುತ್ತೆ ಸರ್. ನೀವು ಬರೆದಿರ್ತಕ್ಕಂಥ ಲೆಟರನ್ನು ಪರಿಹಾರ ಜೊತೆಗೆ ನಿವೇಶನ ನೀಡಲು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 87 ಅನ್ವಯ ನಿಯಮಗಳಿಗೆ ಅವಕಾಶ ಇರೋ ಹಾಗಾದರೆ ನೀವು ಕೊಡಬೇಡಿ ಅಂತಾನು ಒಬ್ಬ ಲೆಟರ್ ಬರೀತಾರೆ ಸರ್. ಸರ್ ಅಲ್ಲಿ ಹೋಲ್ ಹಾರ್ಟೆಡ್ಲಿ ನಾನು ಇರಲಿಲ್ಲ ಸರ್, ಅವಾಗ ಆ ಅರ್ಬನ್ ಡೆವಲಪ್ಮೆಂಟಲ್ಲಿ ನಾನು ಇರಲಿಲ್ಲ. ಹೋಲ್ ಹಾರ್ಟೆಡ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅಲ್ಲಿ ಕೂತ್ಕೊಂಡು ತೀರ್ಮಾನ ತಗೋತಾರೆ. ನಾವು ಮಾಡಿರ್ತಕ್ಕಂಥದ್ದು ಅನ್ಯಾಯ ರೈತರಿಗೆ, ನಾವು 4800 ಚದರ ಅಡಿ ರೈತರಿಗೆ ಕೊಟ್ಬಿಡೋಣ. ಪದೇ ಸರ್ ನಿನ್ನೆನೂ ಕೂಡ ಇಲ್ಲಿ ಬಂದು ಘೇರಾವ್ ಮಾಡಿದ್ರೆ CMಗೆ ಭೇಟಿ ಮಾಡಬೇಕು ಅಂತ ಇದ್ರು ಸರ್. ಪದೇ ಸರ್ ನಿನ್ನೆನೂ ಕೂಡ ಇಲ್ಲಿ ಬಂದು ಘೇರಾವ್ ಮಾಡಿದ್ರೆ CMಗೆ ಭೇಟಿ ಮಾಡಬೇಕು ಅಂತ ಇದ್ರು ಸರ್. ನಮ್ಮ ಪೊಲಿಟಿಕಲ್ ಸೆಕ್ರೆಟರಿಗೆ ಭೇಟಿ ಮಾಡೋದ್ರು, ಎಲ್ಲರೂ ಅವ್ರ ಮಕ್ಕಳು ಮರಿ ಎಲ್ಲರೂ ಕರ್ಕೊಂಡು ಬಂದಿದ್ರು ಸರ್. ಮಾನವೀಯತೆ ದಿವಸ ಮತ್ತೊಮ್ಮೆ ನಾನು ಕೂಡ ತಮ್ಮ ಮೂಲಕ ದಯವಿಟ್ಟು ನಮ್ಮ ಸಚಿವರಿಗೆ ವಿನಂತಿ ಮಾಡಿದ್ವಿ, ಸ್ಪೆಷಲ್ ಕೇಸ್ ಅಂತ SM ಕೃಷ್ಣ ಅವ್ರ ಕಾಲದಲ್ಲಿ ಇದೆ. ದಿವಸ ಮತ್ತೊಮ್ಮೆ ನಾನು ಕೂಡ ತಮ್ಮ ಮೂಲಕ ದಯವಿಟ್ಟು ನಮ್ಮ ಸಚಿವರಿಗೆ ವಿನಂತಿ ದಿವಸ ಮತ್ತೊಮ್ಮೆ ನಾನು ಕೂಡ ತಮ್ಮ ಮೂಲಕ ದಯವಿಟ್ಟು ನಮ್ಮ ಸಚಿವರಿಗೆ ವಿನಂತಿ ಮಾಡಿದ್ವಿ, ಸ್ಪೆಷಲ್ ಕೇಸ್ ಅಂತ SM ಕೃಷ್ಣ ಅವ್ರ ಕಾಲದಲ್ಲಿ ಇದೇ ತರಹದ ಕೇಸನ್ನು ಮಂಡ್ಯದಲ್ಲಿ ಆಗಿತ್ತು ಸರ್. ಅದನ್ನು ತಾವು ಮುಂದಿಟ್ಕೊಂಡು ದಯವಿಟ್ಟು ಆ ರೈತರಿಗೆ ಒಂದು ನೆರವನ್ನು ರೈತರಿಗೆ ಒಂದು ನೆರವನ್ನು ಆಗಬೇಕು ಅಂತ ಸಂಪುಟ ಸಭೆಯಲ್ಲಿ ವಿಶೇಷವಾಗಿ ಈ ಸಬ್ಜೆಕ್ಟ್ ತಗೊಂಡು ಮಾಡಬೇಕು ಅಂತ ವಿನಂತಿ ಕಳ್ಕಳಿ ಮಾಡ್ಕೊಳ್ತೀನಿ. ಮಾನ್ಯ ಸಭಾಧ್ಯಕ್ಷರೇ,